ಅಂದರೆ ಇದೊಂದು ಈ ಕೇಸು ಲಾಜಿಕಲ್ ಎಂಡ್ಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಬೇರೆ ಆರೋಪಿಗಳ ವಿರುದ್ಧ ಯಾವುದೇ ಸ್ಯಾಂಕ್ಷನ್ ಇಲ್ಲ, ಯಾವುದೇ ಅರ್ಜಿನೇ ಹಾಕಿಲ್ಲ. ಕೇವಲ ಒಬ್ಬರ ಮೇಲೆ ಮತ್ತು ಈಗ ABCDE 5 ಜನ ಸೇರಿ ಒಂದು ಕೊಲೆ ಮಾಡಿದರು ಅಂತ ಹೇಳಿದರೆ 5 ಜನ ಕಾನ್ಸ್ಪಿರಸಿ ಮಾಡಿದರು ಅಂದರೆ 5 ಜನರ ಮೇಲೆ ರುಜುವಾತಾಗಬೇಕಲ್ಲ. ಕಾನ್ಸ್ಪಿರಸಿಗೆ ಮಿನಿಮಮ್ ಇಬ್ಬರು ಇರಬೇಕಲ್ಲ, ಇನ್ನೊಬ್ರು ಯಾರ ಮೇಲಾದರೂ ಸ್ಯಾಂಕ್ಷನ್ ಕೇಳಿದಾರ? ಈ ಪ್ರಕರಣದ ಫ್ಯಾಕ್ಟ್ಸ್ ನೋಡಿ. 1997ರಿಂದ 2010ರವರೆಗೂ ಒಂದು ಭಾಗ, 2010ರಿಂದ 2022ರವರೆಗೂ ಒಂದು ಭಾಗ. ಯಾಕೆ 2 ಭಾಗವಾಗಿ ನೋಡಬೇಕು ಅಂದರೆ 2010ರವರೆಗೂ ಸಿದ್ದರಾಮಯ್ಯ ಆಗಲಿ ಅವರ ಪತ್ನಿಯವರು ಆಗಲಿ ಯಾರ ಹೆಸರು ಈ ಪ್ರಕರಣದಲ್ಲಿ ಇಲ್ಲವೇ ಇಲ್ಲ. ಇವರ ಕಂಪ್ಲೇಂಟ್ನ ಪೂರ್ಣ ಆರೋಪ ಇರೋದು 2010ರ ಮೊದಲು. ಅಂದರೆ 2010ಕ್ಕೆ ಮೊದಲೇ ಸಿದ್ದರಾಮಯ್ಯನವರು ಅಪರೋಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಲ್ಲಿಕಾರ್ಜುನ್ ಅಥವಾ ಡಿನೋಟಿಫಿಕೇಷನ್ಗೆ ಸಹಾಯ ಮಾಡಿರಬೇಕು ಈ ಪ್ರಕರಣದಲ್ಲಿ ಒಳಗಾಗಬೇಕಂದ್ರೆ. ಆ ರೀತಿ ಹೇಗೆ ಸಹಾಯ ಮಾಡಿದರು? ಸಿದ್ದರಾಮಯ್ಯನವರ ವಿರುದ್ಧ ಇರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಈ ಕಾನೂನಿನ ವಿಷಯಗಳನ್ನು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನೋಡಿ, ಈಗ ಜುಲೈ 1ನೇ ತಾರೀಕಿಂದ ಅಪರಾಧ ಪ್ರಕ್ರಿಯಾ ಸಂಹಿತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬದಲು BNSS ಅಂತ ಜಾರಿಗೆ ಬಂದಿದೆ. ಆ BNSS ಕಾಯ್ದೆಯ ಅನುಸಾರವಾಗಿ ಹೊಸದಾಗಿ ಬಂದಿರುವ ಕಾನೂನಿನ ಅನುಸಾರವಾಗಿ ನೋಡಿದಾಗ ರಾಜ್ಯಪಾಲರು ಏನು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಇದು ಬಾಲಿಶ ಅನಿಸುತ್ತೆ. ಇಲ್ಲೀಗಲ್, ಈವನ್ ಅನ್ಎನ್ಫೋರ್ಸಿಯಬಲ್ ಅನಿಸುತ್ತೆ. ಅಂದರೆ ಈಗ ಏನು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಆ ಸ್ಯಾಂಕ್ಷನನ್ನು ಒಂದೊಮ್ಮೆ ಹೈಕೋರ್ಟ್ ರದ್ದು ಮಾಡದೇ ಇದ್ರೂ, ಹೈಕೋರ್ಟಲ್ಲಿ ಆ ಸ್ಯಾಂಕ್ಷನ್ ಕೊಟ್ಟಿರೋದು ಸರಿ ಇದೆ ಅಂತ ಹೇಳಿದರೂ ಕೂಡ ಆ ಸ್ಯಾಂಕ್ಷನ್ ಇಟ್ಕೊಂಡು ಫಿರ್ಯಾದುದಾರ ಏನು ಮಾಡಬಹುದು ನೋಡಿ. ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತಂದರೆ ಅವರ ಮೇಲಧಿಕಾರಿಗಳಿಂದ ಅನುಮತಿ ತಗೊಂಡು ಕೇಸ್ ಹಾಕಬೇಕು ಅಂತ ಕಾನೂನು. ವಿಲೇಜ್ ಅಕೌಂಟೆಂಟ್ ಮೇಲೆ ಕೇಸ್ ಹಾಕಬೇಕು ಅಂದ್ರೂ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಹಾಕಬೇಕು ಅಂದ್ರೂ ಅವರ ಇಲಾಖೆಯ ಮುಖ್ಯಸ್ಥರಿಂದ ಅನುಮತಿ ತಗೊಂಡು ಎನ್ಕ್ವೈರಿ ಮಾಡಬೇಕು ಮತ್ತು ಚಾರ್ಜ್ ಶೀಟ್ ಹಾಕೋದಕ್ಕೆ ಅನುಮತಿ ತಗೊಳ್ಬೇಕು ಅಂತ. ಮುಖ್ಯಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಕೇಸ್ ಹಾಕಬೇಕು ಅಂದರೆ ಅವರಿಗೆ ಯಾರು ಪ್ರಮಾಣ ವಚನ ಬೋಧಿಸಿದಾರೋ ಅವರು ಅನುಮತಿ ಕೊಡಬೇಕು ಅಂತ. ಆ ಕಾರಣದಿಂದ ಗವರ್ನರ್ ಹತ್ರ ಫಿರ್ಯಾದುದಾರರು ಅನುಮತಿನ ಕೇಳಿದ್ದಾರೆ. ಮೂಲತಃ ಕಂಪ್ಲೇಂಟ್ ಏನು ಹೇಳಿ? ಕಂಪ್ಲೇಂಟು ಸಿದ್ದರಾಮಯ್ಯನವರು ಏನೋ ಒಂದು ಭ್ರಷ್ಟಾಚಾರ ಮಾಡಿ ಈ ಸರ್ಕಾರಿ ನೌಕರರು ಲಂಚ ತಗೊಳ್ತಾರಲ್ಲ ಅಥವಾ ಆಸ್ತಿ ಬರೆಸ್ಕೊಳ್ತಾರಲ್ಲ, ಆ ರೀತಿ ಸಿದ್ದರಾಮಯ್ಯನವರು ಏನೋ ಒಂದು ಭ್ರಷ್ಟಾಚಾರದ ಕೃತ್ಯ ಮಾಡಿ ಅದರಿಂದ ಭ್ರಷ್ಟಾಚಾರದ ಹಣನ ಪಡ್ಕೊಂಡಿದ್ದಾರೆ ಅನ್ನೋದಲ್ಲ ಆರೋಪ. ಫಿರ್ಯಾದುದಾರ ಅಬ್ರಹಾಂ ಅವರ ಮತ್ತು ಇನ್ನಿತರ ಫಿರ್ಯಾದುದಾರರ ಪ್ರಕಾರ ಹಲವಾರು ಜನ ಒಳಸಂಚು ಮಾಡಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಲಾಭ ಮಾಡಿಕೊಟ್ಟಿದ್ದಾರೆ ಅಂತ ಪ್ರಕರಣ. ಕ್ರಿಮಿನಲ್ ಕಾನ್ಸ್ಪಿರಸಿ ಪ್ರಕರಣ ಸಿದ್ದರಾಮಯ್ಯನವ್ರ ಮೇಲೆ ಮಾತ್ರ ಈಗ ಎಲ್ಲ ಕೇಳಿಬರ್ತಾ ಇರೋದು ಅಲ್ವಾ. ಆದರೆ ಕಂಪ್ಲೇಂಟ್ ಪ್ರಕಾರ ಕನಿಷ್ಠ 20 ಜನ 1997ರಿಂದ 2022ರವರೆಗೆ ಒಳಸಂಚು ಮಾಡಿ ಅಕ್ರಮವಾಗಿ ಲಾಭ ಮಾಡ್ಕೊಂಡಿದ್ದಾರೆ ಅಂತ. ಅಪರಾಧಿಕ ಒಳಸಂಚು ಆರೋಪ ಇರೋದು ಇವಾಗ. ಅಪರಾಧಿಕ ಒಳಸಂಚು ಅಂದರೆ ಡೆಫಿನಿಷನ್ ಏನು ಅಂದರೆ ಕನಿಷ್ಠ 2 ಮತ್ತು ಅದಕ್ಕಿಂತ ಹೆಚ್ಚಿನ ಜನ ಸೇರಿ ಅಪರಾಧ ಮಾಡೋದು ಅಂತ. ಇಲ್ಲಿ ಇಡೀ ಪ್ರಕರಣ ಸಿದ್ದರಾಮಯ್ಯನವರ ಮೇಲೆ ಮಾತ್ರ ನಡೀತಾ ಇದೆ. ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ ಸ್ಯಾಂಕ್ಷನ್ ಕೇಳಿದ್ದಾರೆ. ಕಂಪ್ಲೇಂಟ್ ಪ್ರಕಾರ 2 DC, ಒಬ್ಬರು ತಹಸೀಲ್ದಾರು, ಒಬ್ಬರು ಲ್ಯಾಂಡ್ ಅಕ್ವಿಷನ್ ಆಫೀಸರು, ಮೂಡಾ ಕಮಿಷನರ್ ನಟೇಶ್, DC ಸೆಲ್ವಕುಮಾರ್, DC ಕುಮಾರ್ ನಾಯಕ್, 2 ಸಬ್ ರಿಜಿಸ್ಟ್ರಾರು ಚಿಕ್ಕಣ್ಣ ಮಹದೇವಯ್ಯ, ಮತ್ತು ಈ ರೀತಿಯ ಇನ್ನೂ 10-12 ಪಬ್ಲಿಕ್ ಸರ್ವೆಂಟ್ಗಳ ಮೇಲೆ ಕೂಡ ಆರೋಪ ಇದೆ ಗವರ್ನರ್ಗೆ ಕೊಟ್ಟಿರುವ ಕಂಪ್ಲೇಂಟಲ್ಲಿ. ಈಗ ಕೋರ್ಟಲ್ಲಿ ಒಬ್ಬ ಆರೋಪಿಯ ವಿರುದ್ಧ ಮಾತ್ರ ಸ್ಯಾಂಕ್ಷನ್ ತಗೊಂಡು ಉಳಿದ ಪಬ್ಲಿಕ್ ಸರ್ವೆಂಟ್ಸ್ಗಳ ವಿರುದ್ಧ ಸ್ಯಾಂಕ್ಷನ್ ತಗೊಳ್ಳದೆ, ಅನುಮತಿ ತಗೊಳ್ಳದೆ
ಈ ಗವರ್ನರ್ ಸ್ಯಾಂಕ್ಷನ್ ಇಟ್ಕೊಂಡು ಕೋರ್ಟ್ಗೆ ಹೋದರೆ ಏನು ಹೇಳ್ತದೆ ಕಾನೂನು ಅಂದರೆ, ಉಳಿದ ಆರೋಪಿಗಳ ವಿರುದ್ಧ ಸ್ಯಾಂಕ್ಷನ್ ಯಾಕೆ ತಗೊಂಡಿಲ್ಲ ಅಂತ. ಯಾಕಂದರೆ ಕಾನ್ಸ್ಪಿರಸಿ ಮಾಡಬೇಕು ಅಂದರೆ ಅವರೆಲ್ಲರೂ ಸೇರಿದ್ದಾರೆ ಅಂತ. ಪ್ರತಿಯೊಬ್ಬ ಪಬ್ಲಿಕ್ ಸರ್ವೆಂಟ್ ವಿರುದ್ಧನೂ ಸ್ಯಾಂಕ್ಷನ್ ತೊಗೊಳ್ಬೇಕು, ನಾಟ್ ಚೀಫ್ ಮಿನಿಸ್ಟರ್ ಮಾತ್ರ ಅಲ್ಲ, ಅದು ಯಾವುದೇ ಪಬ್ಲಿಕ್ ಸರ್ವೆಂಟ್ ಇರಲಿ ಅವ್ರ ವಿರುದ್ಧ ಸ್ಯಾಂಕ್ಷನ್ ತೊಗೊಳ್ಬೇಕು. ಇಬ್ಬರು DCಯ ವಿರುದ್ಧ ಸ್ಯಾಂಕ್ಷನನ್ನು ಸೆಂಟ್ರಲ್ ಗೌರ್ಮೆಂಟಿಂದ ತೊಗೊಳ್ಬೇಕು. ಅಂದರೆ ಗವರ್ನರ್ ಮುಂದೆ ಕೊಟ್ಟ ಕಂಪ್ಲೇಂಟಲ್ಲಿ ಗವರ್ನರ್ ಫಿರ್ಯಾದಿದಾರರಿಗೆ ಕೇಳಬೇಕಾದ ಮೂಲಭೂತ ಪ್ರಶ್ನೆ, ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಸ್ಯಾಂಕ್ಷನ್ ಯಾಕೆ ಕೇಳ್ತಾ ಇದ್ದೀರಾ, ನಿಮ್ಮ ಕಂಪ್ಲೇಂಟ್ಲಿ ಹೇಳಿದ ಉಳಿದ ಸರ್ಕಾರಿ ನೌಕರರ ವಿರುದ್ಧ ಯಾಕೆ ಸ್ಯಾಂಕ್ಷನ್ ಕೇಳಿಲ್ಲ ಅಂತ ಕೇಳಬೇಕಾಗಿತ್ತು ಗವರ್ನರ್ ಮೊದಲನೇದಾಗಿ. ಅದನ್ನು ಕೇಳದೆ ಏಕಾಏಕಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸುಮ್ಮನೆ ಅವರಿಗೆ ಒಂದೇ ದಿನದಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟರು, ಒಂದೇ ದಿನದಲ್ಲಿ ರಾತ್ರೋರಾತ್ರಿ ಕಾಲ್ ಮಾಡಿ ಶೋಕಾಸ್ ನೋಟಿಸ್ ಸಿದ್ದರಾಮಯ್ಯನವ್ರಿಗೆ ಕೊಡುವಂಥ ಅರ್ಜೆಂಟ್ ಏನಿತ್ತು ಅನ್ನೋದು ಮೇಲ್ನೋಟಕ್ಕೆ ಸರಿ ಇಲ್ಲ. ಆದರೆ ಕೊಡಬಾರ್ದು ಅಂತ ಏನು ಇಲ್ಲಲ್ಲ, ಒಂದೇ ದಿನಕ್ಕೆ ಗವರ್ನರ್ ಕೊಡಬಾರ್ದು ಅಂತ ಇದೆಯಾ? 120 ದಿನ ಟೈಮ್ ಕೊಟ್ಟಿದೆ ಕಾನೂನು. ಯಾರೇ ಸ್ಯಾಂಕ್ಷನ್ಗೆ ಕೇಳಿದಾಗ ತಕ್ಷಣ ಅವರಿಗೆ ಉತ್ತರ ಕೊಡಬೇಕು ಅಂತ ಇಲ್ಲ. ಒಪ್ಪಿಗೆ ಇರ್ಬೋದು, ನಿರಾಕರಣೆ ಇರ್ಬೋದು, ಗವರ್ನರ್ ಅಥವಾ ಯಾವುದೇ ಮೇಲಧಿಕಾರಿ 120 ದಿನಗಳ ಕಾಲ ಕೊಟ್ಟಿದ್ದಾರೆ. ಯಾಕೆ 120 ದಿನಗಳ ಕಾಲ ಕೊಟ್ಟಿದ್ದಾರೆ ಅಂದರೆ, ಆ ಆರೋಪದ ಸತ್ಯಾಂಶಗಳ ಬಗ್ಗೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಒಂದು ತನ್ನದೇ ಆದ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೋಸ್ಕರ ಮೇಲಧಿಕಾರಿ ಅಥವಾ ಗವರ್ನರ್ ಅವರು ಒಂದೇ ದಿನದಲ್ಲಿ ನೋಟಿಸ್ ಕೊಟ್ಟಿದ್ದ ಕಾರಣ, ಶೋಕಾಸ್ ನೋಟಿಸ್ ಕೊಟ್ಟು ಇಷ್ಟು ತರಾತುರಿಯಲ್ಲಿ ನಿರ್ಧಾರ ತಗೊಂಡಿದ್ದರಿಂದ ಆದ ಅನಾಹುತ ಏನು ಅಂತ ಹೇಳ್ತಾ ಇದ್ದೀನಿ ನಾನು. ಅನಾಹುತ ಏನು ಅಂದರೆ, ಈ ಸ್ಯಾಂಕ್ಷನ್ನಿಂದ ಯಾವುದೇ ಭ್ರಷ್ಟಾಚಾರದ ಕೇಸು ನಡೆಸೋಕ್ಕಾಗೋದಿಲ್ಲ, ಅಥವಾ ಸಮಾಜಕ್ಕೆ ಏನು ಟ್ಯಾಕ್ಸ್ ಪೇಯ್ಡ್ ಮನಿ ವಾಪಸ್ ಬರಬೇಕು ಅಂತಲೂ ಇಲ್ಲ. ಫಿರ್ಯಾದುದಾರರಿಗೆ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಅನುಮತಿ ತಗೊಳ್ಬೇಕು ಅಂತ ಗೊತ್ತಿರೋದ್ರಿಂದನೇ ಗವರ್ನರ್ಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಅನುಮತಿ ಕೇಳಿದ್ದಾರೆ. ಹಾಗೆ ಗೊತ್ತಿರೋರು ಇನ್ನೂ ಉಳಿದ 10-12 ಅಧಿಕಾರಿಗಳ ವಿರುದ್ಧ ಯಾಕೆ ಸ್ಯಾಂಕ್ಷನ್ ಕೇಳಿಲ್ಲ? ಆ ಸ್ಯಾಂಕ್ಷನ್ಗಳ ಅನುಪಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಕೇಸ್ ಮುಂದುವರ್ಸೋದು ಹೇಗೆ? ಅಂದರೆ ಲಾಜಿಕಲ್ ಎಂಡ್ಗೆ ಈ ಕೇಸನ್ನ ತೊಗೊಂಡೋಗ್ಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಎಲ್ಲ ಆರೋಪಿಗಳು ಯಾರ್ಯಾರು ಪಬ್ಲಿಕ್ ಸರ್ವೆಂಟ್ ಇದ್ದಾರೆ ಎಲ್ಲರ ವಿರುದ್ಧ ಕೇಳಬೇಕಾಗಿತ್ತಲ್ಲ. ಆಯಿತು, ಗವರ್ನರ್ಗೆ ಕೇಳೋದಿಲ್ಲ ಅಂದರೆ ಆಯಾ ಅಧಿಕಾರಿಗಳು ಅವರ ಮೇಲಧಿಕಾರಿಗಳ ಸ್ಯಾಂಕ್ಷನ್ ತೊಗೊಳ್ಬೇಕಲ್ಲ. ಆ ಅರ್ಜಿನಾದರೂ ಹಾಕಿದಾರಾ ಅಬ್ರಹಾಂ ಅವರು? ಉಳಿದ 10-12 ಜನ ಸರ್ಕಾರಿ ನೌಕರರ ಪ್ರಾಸಿಕ್ಯೂಟ್ ಮಾಡೋಕ್ಕೆ, ಸಿದ್ದರಾಮಯ್ಯನವ್ರ ಜೊತೆ ಕ್ರಿಮಿನಲ್ ಕಾನ್ಸ್ಪಿರಸಿ ಕೇಸ್ಗೆ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಈ ಅಧಿಕಾರಿಗಳೆಲ್ಲ ಸೇರಿದ್ದಾರೆ ಅಂತ ಅವ್ರ ವಿರುದ್ಧ ಅರ್ಜಿನಾದರೂ ಹಾಕಿದಾರಾ? ಆ ಬಗ್ಗೆ ಏನು ಕಂಪ್ಲೇಂಟಲ್ಲಿ ಹೇಳೇ ಇಲ್ವಲ್ಲ. ಗವರ್ನರ್ ಕೇಳಬೇಕಾಗಿತ್ತಲ್ಲ ಕಂಪ್ಲೇನೆಂಟ್ಗೆ. ಒಬ್ಬರ ಮೇಲೆ ಮಾತ್ರ ಕ್ರಿಮಿನಲ್ ಕಾನ್ಸ್ಪಿರಸಿ ಕೇಸ್ ಹೆಂಗೆ ಹಾಕಕ್ಕೆ ಬರ್ತದೆ? ಉಳಿದವ್ರಿಗೇನಾದರೂ ಅರ್ಜಿ ಹಾಕಿದ್ದೀರಾ, ಅರ್ಜಿಗಳ ಕಾಪಿಗಳನ್ನ ಕೊಡ್ತೀರಾ ಅಂತ ಕೇಳಬೇಕಿತ್ತಲ್ಲ. ಅರ್ಜಿ ಹಾಕಿದರೆ ಅದನ್ನು ಎನ್ಕ್ಲೋಸ್ ಮಾಡ್ತಾಯಿದ್ರಲ್ಲ. ಈಗ ನೋಡಿ ಗವರ್ನರ ಸ್ಥಾನ, ಆ ಗವರ್ನರ್ ಆಫೀಸ್ನ ಸ್ಥಾನ ಎಲ್ಲಿಗೆ ಬಂದು ಬೀಳುತ್ತೆ ಅಂತ. ಈ ಸ್ಯಾಂಕ್ಷನ್ ತೊಗೊಂಡೋಗಿ ಕೋರ್ಟ್ಗೆ ಕೊಟ್ಟರೆ 17A ಕೊಟ್ಟಿರೋ ಸ್ಯಾಂಕ್ಷನ್, ಈ 17A ಸ್ಯಾಂಕ್ಷನನ್ನು ಕೋರ್ಟ್ಗೆ ಕೊಡೋಕ್ಕೆ ಬರೋದಿಲ್ಲ ಫಿರ್ಯಾದುದಾರರು. 17 ಪೊಲೀಸ್ ಅಧಿಕಾರಿ ಮಾತ್ರ ತನಿಖೆ ಮಾಡೋದಕ್ಕೆ ಅಧಿಕಾರ ಇರೋದು. ಪೊಲೀಸ್ ಅಧಿಕಾರಿ ತನಿಖೆ ಮಾಡಬೇಕಾದ್ರೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮೇಲಧಿಕಾರಿಯ ಅನುಮತಿಯನ್ನು ತಗೊಳ್ಬೇಕು ಅಂತಿದೆ. ಪೊಲೀಸರಿಗೆ ಕೇಳಿಲ್ಲ, ಲೋಕಾಯುಕ್ತ ಪೊಲೀಸರು ಅಬ್ರಹಾಂ ಕೇಳಿದ್ದಾರೆ. ಈಗ ಅಬ್ರಹಾಂಗೆ ಕೊಟ್ಟಿದ್ದಾರೆ. ಆ ಅಬ್ರಹಾಂ ತೊಗೊಂಡೋಗಿ ಲೋಕಾಯುಕ್ತ ಪೊಲೀಸ್ಗೆ ಕೊಡಬೇಕಾಗ್ತದೆ ಈ 17A. ಇದನ್ನು ಗವರ್ನರ್ ಸೀದಾ ಲೋಕಾಯುಕ್ತದವರಿಗೆ ಕೊಡ್ಬೋದಾಗಿತ್ತಲ್ಲ. ಹಾಗೊಮ್ಮೆ ಪೊಲೀಸರಿಗೆ ತನಿಖೆ ಮಾಡೋಕ್ಕೆ ಕೊಟ್ಟರೂ ಕೂಡ ಉಳಿದ ಆರೋಪಿಗಳ ವಿರುದ್ಧ ಸ್ಯಾಂಕ್ಷನ್ ಇಲ್ವಲ್ಲ. ಹೇಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ತನಿಖೆ ಮಾಡೋಕ್ಕಾಗುತ್ತೆ? ಹೇಗೆ ಲಾಜಿಕಲ್ ಎಂಡಿಗೆ ತಗೊಂಡೋಗೋಕ್ಕಾಗುತ್ತೆ? ಇದು ಒಂದು ಪಾಯಿಂಟ್. ಆದರೆ ಇನ್ನೂ ಬಹುಮುಖ್ಯವಾದ ಪಾಯಿಂಟು, ಖಾಸಗಿ ವ್ಯಕ್ತಿ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಖಾಸಗಿ ವ್ಯಕ್ತಿ ಕ್ರಿಮಿನಲ್ ಕೇಸ್ ಹಾಕಬೇಕಾದ್ರೆ ಹೊಸದಾಗಿ ಬಂದಿರುವ BNS ಸೆಕ್ಷನ್ 223 ಪ್ರಕಾರ ಯಾರಾದರೂ ಖಾಸಗಿ ವ್ಯಕ್ತಿ, ಸರ್ಕಾರಿ ನೌಕರ, ಮುಖ್ಯಮಂತ್ರಿ ಯಾರ ವಿರುದ್ಧನಾದರೂ ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು ಅಂದರೆ ಪ್ರೊಸೀಜರ್ ಏನಂದರೆ, ಯಾವುದೇ ನ್ಯಾಯಾಲಯ ಆರೋಪಿಯನ್ನು ಆಲಿಸದೆ
ಕಾಗ್ನಿಸೆನ್ಸ್ ಪ್ರಕರಣ ನೋಂದಾಯಿಸಕ್ಕೆ ಬರೋದಿಲ್ಲ. ಈಗ ಅಮೆಂಡ್ ಆಗಿರೋ ಕಾಯ್ದೆ ಪ್ರಕಾರ. ಅಂದರೆ ನ್ಯಾಯಾಲಯ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದಂಥ ವ್ಯಕ್ತಿ ಮೊಟ್ಟ ಮೊದಲಿಗೆ ಸ್ಯಾಂಕ್ಷನ್ ತರಬೇಕಾಗಿಲ್ಲ. ಸೆಕ್ಷನ್ 19 ಕೆಳಗಡೆ ಯಾವುದೇ ಭ್ರಷ್ಟಾಚಾರ ಕಾಯ್ದೆಯ ಸೆಕ್ಷನ್ 19 ಕೆಳಗಡೆ ಯಾವುದೇ ಪಬ್ಲಿಕ್ ಸರ್ವೆಂಟ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ತಗೊಳ್ಳೋಕ್ಕೆ ಮೊದಲು 3 ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಅಂದರೆ ಅಬ್ರಹಾಂ ಅವರು ಸಿದ್ದರಾಮಯ್ಯ ಮತ್ತಿತರ ಸರ್ಕಾರಿ ನೌಕರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಲಿಕ್ಕೆ ಮುಂದುವರಿಸಲಿಕ್ಕೆ ಗವರ್ನರ್ ಅವ್ರನ್ನ ಪರ್ಮಿಷನ್ ಕೇಳುವ ಮೊದಲು 3 ಕಂಡೀಷನ್ ಪಾಲಿಸಿರಬೇಕು ಸೆಕ್ಷನ್ 223 ಪ್ರಕಾರ. ಮೊದಲನೇ ಕಂಡೀಷನ್ನು ಕ್ರಿಮಿನಲ್ ಮೊಕದ್ದಮೆಯನ್ನು ಅದಾಗಲೇ ದಾಖಲಿಸಿರಬೇಕು. 2, ನ್ಯಾಯಾಲಯ ಆರೋಪಿಯನ್ನು ವಿಚಾರಿಸಿರಬೇಕು ಮತ್ತು ಆರೋಪಿಯ ಮೇಲಧಿಕಾರಿಗಳ ರಿಪೋರ್ಟ್ಗಳನ್ನು ತರಿಸ್ಕೊಳ್ಬೇಕು. ಇದೆಲ್ಲ ತರಿಸಿಕೊಂಡ ನಂತರ ಪ್ರಕರಣವನ್ನು ಕೋರ್ಟು ರದ್ದು ಮಾಡಿರಬಾರ್ದು, ಪೆಂಡಿಂಗ್ ಇರಬೇಕು. ಆ ವಿಚಾರಣೆಯಲ್ಲಿ ಆ ರೀತಿ ಪೆಂಡಿಂಗ್ ಇರುವಾಗ ನ್ಯಾಯಾಲಯ ಆದೇಶ ಮಾಡಬೇಕು ಫಿರ್ಯಾದುದಾರನಿಗೆ. ಏನು ಆದೇಶ? ಸ್ಯಾಂಕ್ಷನ್ ತಗೊಂಡು ಬನ್ನಿ, ಈ ಅಧಿಕಾರಿಯ ಅಥವಾ ಈ ಮುಖ್ಯಮಂತ್ರಿಯ ವಿರುದ್ಧ ಸಂಬಂಧಪಟ್ಟವರಿಂದ ಸ್ಯಾಂಕ್ಷನ್ ತೊಗೊಂಡು ಬನ್ನಿ ಪ್ರಾಸಿಕ್ಯೂಷನ್ಗೆ ಅಂತ ಆದೇಶ ಮಾಡಬೇಕು. ಆ ಆದೇಶದ ಅನುಸಾರವಾಗಿ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದಂತಹ ಫಿರ್ಯಾದುದಾರ ಗವರ್ನರ್ಗೆ ಹೋಗಿ ಅರ್ಜಿ ಹಾಕಬೇಕು ಸ್ಯಾಂಕ್ಷನ್ಗೆ. ಅಂದರೆ ನ್ಯಾಯಾಲಯ ಅದಾಗಲೇ ಮೇಲ್ನೋಟಕ್ಕೆ ಎದ್ದು ಕಾಣುವಂಥ ಪ್ರಕರಣ ಇದೆಯಾ ಇಲ್ವಾ, ಆರೋಪಿಯ ಪರ ವಾದಗಳೇನು, ಅವರ ಮೇಲಧಿಕಾರಿಗಳ ವರದಿ ಏನು, ಇದನ್ನೆಲ್ಲ ನೋಡಿ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬಂದಿರ್ತದೆ, ಇದರಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕಾದಂಥ ಅಗತ್ಯ ಇದೆ ಅಂತ. ಅದರ ಆಧಾರದ ಮೇಲೆ, ಆ ರಿಪೋರ್ಟ್ನ ಆಧಾರದ ಮೇಲೆ ಗವರ್ನರ್ ಅವರು ಸ್ಯಾಂಕ್ಷನ್ ಕೊಡದೇ ಇರುವ ವಿವೇಚನಾಧಿಕಾರ ಬಳಸೋಕ್ಕೊಂದು ಅವಕಾಶ ಇರುತ್ತೆ. ಈ ರೀತಿ ಕಂಪ್ಲೇಂಟ್ ಹಾಕುವ ಮೊದಲೇ, ನ್ಯಾಯಾಲಯ ಆದೇಶ ಮಾಡುವ ಮೊದಲೇ ಫಿರ್ಯಾದುದಾರರು ಹೋಗಿ ಕಂಪ್ಲೇಂಟ್ನ ಅಪ್ಲಿಕೇಶನ್ನ ಗವರ್ನರ್ ಕೊಟ್ಟಿದ್ದಾರೆ. ಗವರ್ನರ್ ಮಾಡಬೇಕಾದ ಕೆಲಸ ಏನು? ಈ ರೀತಿಯ ಅರ್ಜಿ ತನ್ನ ಮುಂದೆ ಬಂದಾಗ ನೀವು ಖಾಸಗಿ ವ್ಯಕ್ತಿಯಾಗಿದ್ದೀರಾ, ಪೊಲೀಸ್ ಅಧಿಕಾರಿ ಅಲ್ಲ, ಇನ್ವೆಸ್ಟಿಗೇಟಿಂಗ್ ಅಧಿಕಾರಿ ಆಗಿಲ್ಲ, ಖಾಸಗಿ ವ್ಯಕ್ತಿ 223 ಕೆಳಗಡೆ ಪ್ರಕರಣ ಹಾಕಿದ್ದೀರಾ, ಆ ಪ್ರಕರಣದ ಕಾಪಿ ಎಲ್ಲಿದೆ? ನ್ಯಾಯಾಲಯ ತನ್ನ ಪ್ರಕ್ರಿಯೆಗಳನ್ನ ಮುಗಿಸಿ ಗವರ್ನರಿಂದ ಸ್ಯಾಂಕ್ಷನ್ ತೊಗೊಂಡು ಬನ್ನಿ ಅಂತ ಆದೇಶ ಮಾಡಿದೆಯಾ, ಆದೇಶದ ಕಾಪಿ ಕೊಡಿ ಅಂತ ಕೇಳಿ, ಅದರಲ್ಲಿರುವ ನ್ಯಾಯಾಲಯ ಯಾವ ಆಧಾರದ ಮೇಲೆ ಆ ತೀರ್ಮಾನಕ್ಕೆ ಬಂತು ಆ ದಾಖಲೆಗಳನ್ನೆಲ್ಲ ನೋಡಿ ಆ ನಂತರ ವಿವೇಚನೆಯನ್ನು ಚಲಾಯಿಸಬೇಕಿತ್ತ? ಇವರು ಕಂಪ್ಲೇಂಟ್ ಹಾಕೋಕ್ಕೆ ಮೊದಲೇ ಸ್ಯಾಂಕ್ಷನ್ ಕೊಟ್ಟರೆ, ಈಗ ನೋಡಿ, ಈಗ ಕೇಸ್ ಪೆಂಡಿಂಗ್ ಇದೆ, ಮ್ಯಾಜಿಸ್ಟ್ರೇಟ್ ಕೆಳಗಡೆ ಸ್ಪೆಷಲ್ ಕೋರ್ಟ್ ಮುಂದೆ ಸಿದ್ದರಾಮಯ್ಯನವ್ರ ವಿರುದ್ಧ ಕೇಸ್ ಪೆಂಡಿಂಗ್ ಇದೆ. ಅಲ್ಲಿ ನ್ಯಾಯಾಲಯ ಇನ್ನೂ ಆದೇಶ ಮಾಡಿಲ್ಲ ಸ್ಯಾಂಕ್ಷನ್ ತೊಗೊಂಡು ಬನ್ನಿ ಅಂತ. ಆ ರೀತಿ ಆರ್ಡರ್ ಮಾಡಿದ ನಂತರ ಗವರ್ನರ್ಗೆ ಆ ನ್ಯಾಯಾಲಯ ಯಾವ ಹಿನ್ನೆಲೆಯಲ್ಲಿ ಆದೇಶ ಮಾಡ್ತೋ ಆ ದಾಖಲೆಗಳೆಲ್ಲ ಇರುತ್ತೆ. ನ್ಯಾಯಾಲಯ ಕೇಳ್ತಾ ಇತ್ತು, ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಉಳಿದ ಆರೋಪಿಗಳ ವಿರುದ್ಧ ಏನು ಹೇಳ್ತಾ ಇದ್ದೀರಾ, ಅವರ ವಿರುದ್ಧ ಏನು ಆರೋಪಗಳಿದೆ, ಅವ್ರುಗಳನ್ನು ಯಾಕೆ ಪಾರ್ಟಿ ಮಾಡಿದ್ದೀರಾ, ಅವರುಗಳ ಪ್ರತಿವಾದ ಏನು? ಬಿಕಾಸ್ ಪ್ರೀ ಕಾಗ್ನಿಸೆನ್ಸ್ ಸ್ಟೇಜ್ನ ರೆಕಗ್ನೈಸ್ ಮಾಡಿದೆ ಹೊಸದಾದ BNSS ಕಾಯ್ದೆ. ಹೊಸ CRPC ಕಾಯ್ದೆಯಲ್ಲಿ ಪ್ರೀ ಕಾಗ್ನಿಸೆನ್ಸ್ ಅಂದರೆ ನ್ಯಾಯಾಲಯ ಕೇಸ್ನ ರಿಜಿಸ್ಟರ್ ಮಾಡುವ ಮೊದಲು ಆರೋಪಿಯನ್ನು ಅಹವಾಲನ್ನ ಕೇಳಬೇಕು ಅಂತ ಇದೆ. ಆರೋಪಿ ಅಹವಾಲನ್ನ ಕೇಳಿ ಆತ ಪಬ್ಲಿಕ್ ಸರ್ವೆಂಟ್ ಆಗಿದ್ದರೆ ಆತನ ಮೇಲಧಿಕಾರಿಯ ಅಹವಾಲನ್ನು ಕೇಳಬೇಕು ಅಂತ ಇದೆ. ನ್ಯಾಯಾಲಯ ಇನ್ನೂ ಅದನ್ನು ಕೇಳೇ ಇಲ್ಲ. ಆರೋಪಿಯ ಅಹವಾಲು ಏನು ಕೇಳಿಲ್ಲ, ಆರೋಪಿಯ ಮೇಲಧಿಕಾರಿಗಳ ಅಹವಾಲು ಏನು ಅಂತ ಕೇಳಿಲ್ಲ. ಅದಾದ ಮೇಲೆ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರಬೇಕು, ಹೌದು ಇನ್ವೆಸ್ಟಿಗೇಷನ್ ಮುಂದುವರಿಬೇಕು ಅಂತ. ಆಗ ಅವರು ಒಂದು ಆದೇಶ ಮಾಡಬೇಕು. ಆ ನಂತರ ಗವರ್ನರ್ ಅವರು ಸ್ಯಾಂಕ್ಷನ್ ಕೊಡಬೇಕು. ಅಂದರೆ ಗವರ್ನರ್ ಅವರಿಗೆ ಇಷ್ಟು ತರಾತುರಿಯಿಂದ ಒಂದೊಮ್ಮೆ ನ್ಯಾಯಾಲಯ ವಿಚಾರಣೆ ಮಾಡಿ ಆ ಆರೋಪಿಯ ಅಹವಾಲು, ಮೇಲಧಿಕಾರಿಯ ರಿಪೋರ್ಟ್ ಎಲ್ಲ ನೋಡಿ ಮೇಲ್ನೋಟಕ್ಕೆ ಅಬ್ರಹಾಂ ಅವರ ಕಂಪ್ಲೇಂಟಲ್ಲಿ ಯಾವುದೇ ಹುರುಳಿಲ್ಲ ಅಂತ ಡಿಸ್ಮಿಸ್ ಮಾಡಿದರೆ ಗವರ್ನರ್ ಸ್ಯಾಂಕ್ಷನ್ ಕೊಡೋ ಮಾತೇ ಬರ್ತಿರಲಿಲ್ಲ.
ಇವರು ಕಂಪ್ಲೇಂಟ್ನ ಹಾಕೋಕ್ಕೆ ಮೊದಲೇ ಗವರ್ನರ್ ಹತ್ರ ಹೋಗ್ತಾರೆ. ಅದು ಕಂಪ್ಲೇಂಟ್ ಸ್ವತಂತ್ರ. ಆದರೆ ಗವರ್ನರ್ ಅವರು BNSS ಕಾನೂನಿನ ಪ್ರಕಾರ ಕಂಪ್ಲೇಂಟ್ ಹಾಕಿದಾರೋ ಇಲ್ಲೋ ಅಂತ ವಿಚಾರಣೆ ಮಾಡಬೇಕಾಗಿತ್ತು. ಏಕಾಏಕಿ ಒಂದೇ ದಿನದಲ್ಲಿ ಯಾವ ಹಿನ್ನೆಲೆನೂ ನೋಡದೆ ಇನ್ನೂ ಪ್ರಕರಣನೇ ನ್ಯಾಯಾಲಯಕ್ಕೆ ಸಬ್ಮಿಟ್ ಆಗಿಲ್ಲದೇ ಇರುವಾಗಲೇ ಶೋಕಾಸ್ ನೋಟಿಸ್ ಕೊಟ್ಟರು. ಸೊ ಇದರಿಂದ ಏನು ಕಾಣಿಸುತ್ತೆ ಅಂತಂದರೆ, ಗವರ್ನರ್ ಅವರಿಗೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಭ್ರಷ್ಟಾಚಾರ ಮಾಡಿದರೋ ಇಲ್ವೋ ಅನ್ನುವ ಇನ್ವೆಸ್ಟಿಗೇಷನ್ ಮಾಡುವ ಆಸಕ್ತಿಗಿಂತ ಭ್ರಷ್ಟಾಚಾರದ ಆರೋಪ 10 ಜನರ ಮೇಲೆ ಇರುವಾಗ ಎಲ್ಲರನ್ನೂ ಬಿಟ್ಟು ಈ ಕ್ಷಣಕ್ಕೂ ಕೂಡ ಇನ್ನೂ 10-12 ಆರೋಪಿಗಳು ಇದೇ ಪ್ರಕರಣದಲ್ಲಿದ್ದಾರೆ. ಯಾರ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ. ಅವರೆಲ್ಲರನ್ನೂ ಪಿಕ್ಚರ್ಗೆ ತರದೆ ನೀವು ಈ ಕೇಸನ್ನ ರುಜುವಾತು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತ್ರ. ಅಂದರೆ ಗವರ್ನರ್ ಆ ಆರೋಪಿಗಳ ಬಗ್ಗೆ ಏನೂ ಕ್ರಮನ ತಗೊಳ್ಳದೆ ಅಥವಾ ಕ್ರಮ ಏನಾದರೂ ತಗೊಂಡಿದ್ದಾರಾ ಅಂತ ವಿಚಾರಣೆ ಮಾಡದೆ ಏಕಾಏಕಿ ಕೊಟ್ಟ ಈ ಸ್ಯಾಂಕ್ಷನನ್ನು ಈಗ ತಗೊಂಡೋಗಿ ನ್ಯಾಯಾಲಯಕ್ಕೆ ಕೊಟ್ಟರೂ ಕೂಡ ಅದಕ್ಕೆ ಯಾವುದೇ ಮೌಲ್ಯ ಇರೋದಿಲ್ಲ. ಯಾಕಂದರೆ ನ್ಯಾಯಾಲಯ ಆದೇಶ ಮಾಡುವ ಮೊದಲೇ ಕೊಟ್ಟಂತಹ ಆದೇಶ ಆಗಿದೆ ಈ ಸ್ಯಾಂಕ್ಷನ್. ಅಂದರೆ ಗವರ್ನರ್ ಆಫೀಸ್ನ ಹೇಗೆ ಕಾನೂನು ಬಾಹಿರ ಮತ್ತು ಕಾನೂನು ಸಮ್ಮತವಲ್ಲದ ಮಾರ್ಗದಲ್ಲಿ ಬಳಸಲಾಯಿತು ನೋಡಿ. ಇದು ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಪರ ವಿರೋಧ ಕಾಂಗ್ರೆಸ್ BJP ಅಂತ ನಾವು ನೋಡಬೇಕಾಗಿಲ್ಲ. ನಾವು ನೋಡಬೇಕಾಗಿರೋದು ಒಂದು ಒಕ್ಕೂಟ ವ್ಯವಸ್ಥೆ, ಒಂದು ಡೆಮೊಕ್ರೆಟಿಕ್ ಸೆಟಪ್ಪು, ಜನರಿಂದ ಆಯ್ಕೆಯಾದಂಥ ಒಂದು ಸರ್ಕಾರ, ಸುಪ್ರೀಮಸಿ ಆಫ್ ಕಾನ್ಸ್ಟಿಟ್ಯೂಷನ್ನು ಮತ್ತು ಒಂದು ಗವರ್ನರ್ ಸ್ಥಾನಮಾನ ಏನು, ಈ ಹಿನ್ನೆಲೆಯಲ್ಲಿ ಈ ರೀತಿ ನಡೀತಾ ಇದೆಯಲ್ಲ, ನಾವು ಕಾಮನ್ ಮ್ಯಾನ್ ಯಾವ ಥರ ಇದನ್ನು ನೋಡಬೇಕು ನೋಡಿ. ಈಗ ಗವರ್ನರ್ ಏನು ಹೇಳ್ತಾರೆ, ಕ್ಯಾಬಿನೆಟ್ ಏನಾದರೂ ಒಂದು ಶಿಫಾರಸು ಕೊಟ್ಟರೆ ಅವರು ಮುಖ್ಯಮಂತ್ರಿಯ ಇಚ್ಛೆಯ ಮೇರೆಗೆ ಮಂತ್ರಿ ಆಗಿರೋದ್ರಿಂದ ಅವರು ಮುಖ್ಯಮಂತ್ರಿ ಪರವಾಗಿ ಬಯಾಸಾಗೆ ಕೊಡ್ತಾರೆ ಅಂತ ಕನ್ಕ್ಲೂಷನ್ಗೆ ಬಂದ್ರಲ್ಲ ಗವರ್ನರು. ಹಾಗಾದರೆ ಗವರ್ನರ್ನ ಯಾರು ಅಪಾಯಿಂಟ್ ಮಾಡಿದರು? ಗವರ್ನರ್ನ ಯಾವ ಪಕ್ಷ ಶಿಫಾರಸು ಮಾಡಿ ಅಪಾಯಿಂಟ್ ಮಾಡ್ತೋ ಅವರ ಪರ ಇದ್ದಾರೆ ಅಂತ ಇವರು ಇಂಡೈರೆಕ್ಟಾಗಿ ಒಪ್ಕೊಂಡಂಗೆ ಆಯ್ತಲ್ವ. ಇವರು ಒಬ್ಬ ಗವರ್ನರ್, ಅವರು ಒಬ್ಬ ಕಾಮನ್ ಮ್ಯಾನು, ಒಬ್ಬ ಗವರ್ನರ್ಗೆ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಕೊಟ್ಟಿರುವ ಒಂದು ಭ್ರಷ್ಟಾಚಾರದ ಆರೋಪದಲ್ಲಿ ಎಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿತ್ತು, ಯಾವ ಥರ ನಡ್ಕೊಂಡಿದ್ದಾರೆ ಗವರ್ನರ್ ಅವರು. ಅಂದರೆ ಈ ಕೇಸು ಲಾಜಿಕಲ್ ಎಂಡ್ಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಬೇರೆ ಆರೋಪಿಗಳ ವಿರುದ್ಧ ಯಾವುದೇ ಸ್ಯಾಂಕ್ಷನ್ ಇಲ್ಲ, ಯಾವುದೇ ಅರ್ಜಿನೇ ಹಾಕಿಲ್ಲ. ಕೇವಲ ಒಬ್ಬರ ಮೇಲೆ ಈಗ ABCDE 5 ಜನ ಸೇರಿ ಒಂದು ಕೊಲೆ ಮಾಡಿದರು ಅಂತ ಹೇಳಿದರೆ 5 ಜನ ಕಾನ್ಸ್ಪಿರಸಿ ಮಾಡಿದರು ಅಂದರೆ 5 ಜನರ ಮೇಲೆ ರುಜುವಾತಾಗಬೇಕಲ್ಲ. ಕಾನ್ಸ್ಪಿರಸಿಗೆ ಮಿನಿಮಮ್ 2 ಇರಬೇಕಲ್ಲ. ಇನ್ನೊಬ್ರು ಯಾರ ಮೇಲಾದರೂ ಸ್ಯಾಂಕ್ಷನ್ ಕೇಳಿದಾರ? 1997ರಲ್ಲಿ 97ರಿಂದ 2022ರವರೆಗೂ ನಡೆದ ಒಟ್ಟು ಘಟನೆಗಳ ಮೇಲೆ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳುವಾಗ, ಹಾಗಿದ್ದರೆ 97ರಿಂದ 2010ರವರೆಗೂ ಒಂದು ಭಾಗ. ಈ ಪ್ರಕರಣದ ಫ್ಯಾಕ್ಟ್ಸ್ ನೋಡಿ, 1997ರಿಂದ 2010ರವರೆಗೂ ಒಂದು ಭಾಗ, 2010ರಿಂದ 2022ರವರೆಗೂ ಒಂದು ಭಾಗ. ಯಾಕೆ 2 ಭಾಗವಾಗಿ ನೋಡಬೇಕು ಅಂದರೆ, 2010ರವರೆಗೂ ಸಿದ್ದರಾಮಯ್ಯ ಆಗಲಿ ಅವರ ಪತ್ನಿಯವರು ಆಗಲಿ ಯಾರ ಹೆಸರು ಈ ಪ್ರಕರಣದಲ್ಲಿ ಇಲ್ಲವೇ ಇಲ್ಲ. 97ರಲ್ಲಿ ಬೇರೆ ಖಾಸಗಿ ವ್ಯಕ್ತಿಯ ಹೆಸರಿಂದ ಆಸ್ತಿ ಅಕ್ವೈರ್ ಆಗುತ್ತೆ. ಅದೇ ಖಾಸಗಿ ವ್ಯಕ್ತಿಯ ಹೆಸರಲ್ಲಿ ಡಿನೋಟಿಫೈ ಆಗುತ್ತೆ 98ರಲ್ಲಿ. 2004ರಲ್ಲಿ ಅವರು ಮಲ್ಲಿಕಾರ್ಜುನನ್ ಅವ್ರಿಗೆ ಮಾರಾಟ ಮಾಡ್ತಾರೆ. ಡಿನೋಟಿಫೈ ಆಗಿರೋ ಲ್ಯಾಂಡನ್ನು, ಡಿನೋಟಿಫೈ ಆದ ಲ್ಯಾಂಡನ್ನು ಇವರು ಲ್ಯಾಂಡ್ ಕನ್ವರ್ಷನ್ಗೆ ಹಾಕಿ DC ಅಂದರೆ ಲ್ಯಾಂಡ್ ಕನ್ವರ್ಷನ್ ಮಾಡಿಸ್ಕೊಳ್ತಾರೆ ಮಲ್ಲಿಕಾರ್ಜುನನ್ ಅವರು 2005ರಿಂದ. ಕನ್ವರ್ಷನ್ ಆದ ಮೇಲೆ 2010ರಲ್ಲಿ ತಮ್ಮ ತಂಗಿಗೋ ಅಕ್ಕನಿಗೋ ಸಿಸ್ಟರ್ಗೆ ಗಿಫ್ಟ್ ಮಾಡ್ತಾರೆ. ಗಿಫ್ಟ್ ಮಾಡಿದ ಸಮಯದಿಂದ ಅವರ ಪತ್ನಿಯ ರೋಲ್ ಬರ್ತದೆ. ಇವರ ಕಂಪ್ಲೇಂಟ್ನ ಪೂರ್ಣ ಆರೋಪ ಇರೋದು 2010ರ ಮೊದಲು. ಡಿನೋಟಿಫೈ ಆಗಬಾರ್ದಾಗಿತ್ತು. ಡಿನೋಟಿಫೈ ಆಗಲೇ ಕೋರ್ಟಿಗೆ ದುಡ್ಡು ಕಟ್ಟಿರೋ ಲ್ಯಾಂಡ್ಗಳಲ್ಲಿ ಡಿನೋಟಿಫೈ ಆಗಬಾರ್ದಾಗಿತ್ತು. ಅಂದರೆ 2010ಕ್ಕೆ ಮೊದಲೇ ಸಿದ್ದರಾಮಯ್ಯನವರು ಅಪರೋಕ್ಷವಾಗಿ
ಅಥವಾ ಪರೋಕ್ಷವಾಗಿ ಮಲ್ಲಿಕಾರ್ಜುನ್ ಅಥವಾ ಡಿನೋಟಿಫಿಕೇಷನ್ಗೆ ಸಹಾಯ ಮಾಡಿರಬೇಕು ಈ ಪ್ರಕರಣದಲ್ಲಿ ಒಳಗಾಗಬೇಕಂದ್ರೆ. ಆ ರೀತಿ ಹೇಗೆ ಸಹಾಯ ಮಾಡಿದರು? ಈ ರೀತಿಯ ತಮ್ಮ ಅಧಿಕಾರನ ಬಳಸಿ ಇನ್ ಡ್ಯೂ ಕೋರ್ಸ್ ಆಫ್ ಡಿಸ್ಚಾರ್ಜಿಂಗ್ ಇಸ್ ಒಫಿಷಿಯಲ್ ಕೆಪಾಸಿಟಿ ಯಾವ ಕೃತ್ಯ ಮಾಡಿ 2010ರವರೆಗೆ ಇದೆಲ್ಲ ನಡೆಯಂಗೆ ನೋಡಿಕೊಂಡ್ರು ಅನ್ನೋದಕ್ಕೆ ಯಾವ ಅಂಶನೂ ಇಲ್ಲ. ಗವರ್ನರ್ಗೆ ಪ್ರೈಮ್ ಆಫೀಸಿ ಕೇಸ್ ಇರಬೇಕಲ್ಲ, ಸ್ಯಾಂಕ್ಷನ್ ಕೊಡೋದಕ್ಕೆ ಮೇಲ್ನೋಟಕ್ಕೆ ಎದ್ದು ಕಾಣುವಂಥ ಒಂದು ಇರಬೇಕಲ್ಲ. ಏನು ಮೇಲ್ನೋಟಕ್ಕೆ ಎದ್ದು ಕಾಣುವಂಥದ್ದಿದೆ ಗೊತ್ತಾ? 97ರಿಂದ 2022ರವರೆಗೂ ಇವರು ಬೇರೆ 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 ಪಬ್ಲಿಕ್ ಪೊಸಿಷನ್ಲಿದ್ದರು. MLA ಆಗಿದ್ದರು, ಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು ಅನ್ನೋದು ಬಿಟ್ಟರೆ ಬೇರೆ ಇನ್ನು ಯಾವ ಅಂಶನೂ ಈ ರೀತಿ ಸಪೋರ್ಟ್ ಮಾಡಿದ್ರು, ಈ ರೀತಿ ಶಿಫಾರಸು ಮಾಡಿದ್ರು, ಈ ರೀತಿ ಸರ್ಕಾರಕ್ಕೆ ಅರ್ಜಿ ಬರೆದು ಇದನ್ನು ಡಿನೋಟಿಫೈ ಆ ಥರ ಯಾವ ಆರೋಪನೂ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಜಮೀನು, ಒಂದು ಆಸ್ತಿ ತನ್ನ ಹೆಸರಿಗೆ ಬಂದ ಸಮಯದಲ್ಲಿ ಪಬ್ಲಿಕ್ ಪೊಸಿಷನಲ್ಲಿದ್ದರೆ ಅಷ್ಟೇ ಸಾಕ ಆತ ಕರಪ್ಟ್ ಅಂತ ಹೇಳೋಕ್ಕೆ. ಹಾಗಿದ್ದರೆ ಎಲ್ಲ ಪಕ್ಷದ BJP, ಕಾಂಗ್ರೆಸ್, ಜನತಾದಳ ಎಲ್ಲ ಪಕ್ಷದ ಮುಖಂಡರು 97ರಲ್ಲಿ ಏನು ಆಸ್ತಿ ಇತ್ತು, 2022ರವರೆಗೂ ಏನು ಆಸ್ತಿ ಇದೆ, ಏನು ಪರ್ಚೇಸ್ ಮಾಡಿದ್ದಾರೆ, ಏನು ಗಿಫ್ಟ್ ಬಂದಿದೆ, ಏನು ಮಾಡಿದಾರೋ, ಬಿಲ್ಡಿಂಗ್ ಕಟ್ಟಿದ್ದಾರೆ, ವ್ಯವಹಾರ ಮಾಡಿದಾರಲ್ಲ, ಈ ಎಲ್ಲ ವ್ಯವಹಾರ ಅವರು ಪಬ್ಲಿಕ್ ಪೊಸಿಷನ್ಲಿ ಇದ್ದಿದ್ದಕ್ಕೋಸ್ಕರ ಭ್ರಷ್ಟಾಚಾರದ ಮೂಲಕನೇ ಪಡ್ಕೊಂಡ್ರು ಅಂತ ಕನ್ಕ್ಲೂಡ್ ಮಾಡೋಕ್ಕಾಗ್ತದ? ಅಂದರೆ ಫ್ಯಾಕ್ಚುಲಿ 2010ರವರೆಗೂ ನಡೆದಂಥ ಪ್ರತಿಯೊಂದು ಆ್ಯಕ್ಷನನ್ನು ಥರ್ಡ್ ಪರ್ಸನ್ಗೆ ಸಂಬಂಧಪಟ್ಟದ್ದು. ಇದನ್ನು ಗವರ್ನರ್ ನೋಡಲಿಲ್ಲ. 2010ರಿಂದ 2022ರವರೆಗೂ ಸಿದ್ದರಾಮಯ್ಯ ಅಥವಾ ಅವರ ಪತ್ನಿ ಮಾಡಿದ್ದೇನು, 2010ಕ್ಕೆ ಅವ್ರಿಗೆ ಆಸ್ತಿ ಬರ್ತದೆ, 2014ರಲ್ಲಿ ನಮ್ಮ ಜಮೀನು ವಾಪಸ್ ಕೊಡಿ ಅಥವಾ ಆಲ್ಟರ್ನೇಟ್ ಸೈಟ್ ಕೊಡಿ ಕಾನೂನು ಪ್ರಕಾರ ಅಂತ. ಮೂಡ ನಿಮ್ಗೆ ಆಲ್ಟರ್ನೇಟ್ ಕೊಡೋಕ್ಕೆ ಬರಲ್ಲ ಅಂತ ಹೇಳಬೇಕು ಅಥವಾ ಆಲ್ಟರ್ನೇಟ್ ಕೊಡಬೇಕು, ಅದು ಮೂಡ ಮಾಡೋವಂಥದ್ದು. 2014ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ, 14-15ರಲ್ಲಿ. ಅಲ್ಲಿಂದ 2022ರವರೆಗೂ ಆ ಫೈಲ್ನ ಮೂವ್ ಮಾಡೋದಿಲ್ಲ. ಇವರು ತಮ್ಮ ಅಧಿಕಾರನ ಬಳಸಿ 2014ರಲ್ಲಿ ಹಾಕಿರೋ ಅರ್ಜಿಗೆ ಇವರು ಅಧಿಕಾರ ಬಳಸಿದರೆ 2022 ಜನವರಿವರೆಗೂ ಕಾಯಬೇಕಿತ್ತು. ಅವರು 2022ರಲ್ಲಿ ಈ ಅರ್ಜಿ ಸ್ಯಾಂಕ್ಷನ್ ಆಗುವಾಗ ಇವರ ಪಕ್ಷ ಅಧಿಕಾರದಲ್ಲೇ ಇರಲಿಲ್ಲ. ಅಂದಮೇಲೆ ಇವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಮೇಲ್ನೋಟಕ್ಕೆ ಫ್ಯಾಕ್ಚುಯಲಿನೂ ಏನೂ ಇಲ್ಲ. ಲೀಗಲಿ ನಾನು ಇದಾಗಲೇ ಹೇಳ್ದಂತೆ ಲೀಗಲಿ ಕೂಡ ಕಂಪ್ಲೀಟ್ಲಿ ವಾಯ್ಡ್ ಅಬ್ ಇನಿಷಿಯೋ ಬ್ಲ್ಯಾಟೆಂಟ್ ವೈಲೇಷನ್ ಆಫ್ ಸೆಕ್ಷನ್ 223 ಆಫ್ BNSS, ಸೆಕ್ಷನ್ 19 and 17A ಆಫ್ ಆ್ಯಂಟಿ ಕರಪ್ಷನ್ ಆ್ಯಕ್ಟ್. ಇಂಥ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿಯುತವಾದಂಥ ಗವರ್ನರ್ ಹೇಗೆ ನಡ್ಕೋಬೇಕಿತ್ತು? ಈ ರೀತಿ ಒಂದು ಎಸ್ಟಾಬ್ಲಿಷ್ಡ್ ಸರ್ಕಾರನ ವೀಕನ್ ಮಾಡೋದಾದರೆ ನೋಡಿ, ಸಿದ್ದರಾಮಯ್ಯನವರ ಹಿನ್ನೆಲೆ, ನಾನು ಯಾವುದೇ ಪಕ್ಷಕ್ಕೂ ಸರಿಯಿಲ್ಲ, ಕಾನೂನಿನ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು. ಹಿಂದೆ ಸಿದ್ದರಾಮಯ್ಯನ ವಿರುದ್ಧ ನಾನೊಂದು ಕೇಸ್ ತೊಗೊಂಡಿದ್ದೆ. ಆ ಕೇಸಲ್ಲಿ ಅವ್ರ ಸ್ಟ್ಯಾಂಡ್ ಪಾಯಿಂಟ್ನ ನಾನು ನೋಡಿದ್ದೀನಿ. ಆಪೋಸಿಟ್ ಇದ್ದಾಗ ಅವರು ಸೈಟ್ನ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅಂತ, ನನ್ನ ಕಕ್ಷಿದಾರರ ಸೈಟ್ನ ಅಕ್ರಮವಾಗಿ ತೊಗೊಂಡಿದ್ದಾರೆ ಅಂತ ಕೇಸ್ ಇದ್ದಿದ್ದು. ಅದರಲ್ಲಿ ಅವ್ರು ಹೇಗೆ ನಡ್ಕೊಂಡ್ರು ಅಂದರೆ, ನ್ಯಾಯಬದ್ಧವಾಗಿ ಆ ಆಸ್ತಿ ನನಗೆ ಸೇರಿದರೆ ನನಗೆ ಬರ್ತದೆ, ಇಲ್ಲದೇ ಇದ್ದರೆ ನನಗೆ ಬರಲ್ಲ ಅಂತ ಒಂದು ಸ್ಟ್ಯಾಂಡ್ ಪಾಯಿಂಟ್ ತೊಗೊಂಡಿದ್ರು ಅವರು. ನಾನು ಹತ್ತಿರದಿಂದ ನೋಡಿದ ಹಾಗೆ ಗ್ರಾಮೀಣ ಭಾಗದ ಜನರ ನೀರಾವರಿಯ ಯೋಜನೆಗಳ ಪರ, ಅಶಕ್ತರಿಗೆ ಸಾಮಾಜಿಕವಾಗಿ ಏನಾದರೂ ಸಹಾಯ ಮಾಡುವಂಥದ್ದು, ಈ ರೀತಿಯ ಒಂದು ಸಮಾಜವಾದಿ ಹಿನ್ನೆಲೆಯಲ್ಲಿರುವ ಒಬ್ಬ ಪೊಲಿಟಿಕಲ್ ಲೀಡರ್ ಇನ್ನೇನು ನಿವೃತ್ತಿ ಅಂಚಿನಲ್ಲಿರುವಾಗ ಈ ರೀತಿ 97ರಲ್ಲಿ ನಡೆದಂಥ ಘಟನೆನ ಬೇರೆ ಯಾವುದೋ ವ್ಯಕ್ತಿಯಲ್ಲಿ ಮಾಡಿರುವಂಥದ್ದನ್ನು ಇವರು ಅಧಿಕಾರದಲ್ಲಿದ್ದು ಅದನ್ನು ಆಮಿಷ ಒಡ್ಡಿರಬೇಕು ಅನ್ನುವ ಕೇವಲ ಒಂದು ಬಾಯಿ ಮಾತಿನ ಹೇಳಿಕೆ ಮೇಲೆ ಗವರ್ನರ್ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸೊ ಈಗ ಅಂತಿಮವಾಗಿ ನಾವು ನೋಡೋದಾದರೆ, ಈ ಪ್ರಕರಣದಲ್ಲಿ ಮೂಡಾದಲ್ಲಿ ಅವ್ಯವಹಾರ ನಡೆದಿದೆಯಾ, ಮೂಡಾದ್ದು ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ವಾ ಅನ್ನೋದೇ ಮುಖ್ಯ ವಿಷಯ ಆಗಿದ್ದರೆ, ಮೂಡಾದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಪ್ರಕರಣಗಳು, ಪ್ರತಿ ಸಮಗ್ರ ತನಿಖೆ, ಇಡೀ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಎಲ್ಲ ವ್ಯವಹಾರಗಳನ್ನು
ಯಾವ್ಯಾವ ರಾಜಕಾರಣಿಗಳು ನೂರಾರು ಸೈಟ್ಗಳು ತೊಗೊಂಡಿದ್ದಾರೆ. MLAಗಳು, ಅಧ್ಯಕ್ಷರು, ಸದಸ್ಯರು, ಇಂಡಸ್ಟ್ರಿಯಲಿಸ್ಟು ಇವರೆಲ್ಲ ನೂರಾರು ಸೈಟ್ ತೊಗೊಂಡಿದ್ದಾರೆ. 3,500 ಸೈಟ್ಗಳು ಕಾಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಆರೋಪಗಳನ್ನು ಒಬ್ಬರು ಗಂಗಾಧರನ್ನವರು RTIನಲ್ಲಿ ತೊಗೊಂಡು RTI ಕೆಳಗಡೆ ದಾಖಲೆಗಳೆಲ್ಲ ತೊಗೊಂಡು ದಾಖಲೆಗಳೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗವರ್ನರ್ಗೆ ಅಥವಾ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿರೋರಿಗೆ ನಿಜವಾಗ್ಲೂ ಒಂದು ನ್ಯಾಯ ಸಿಗಬೇಕು, ಒಂದು ರೂಲ್ ಆಫ್ ಲಾ ಕಾಪಾಡಬೇಕು ಅಂತಿದ್ದರೆ ಮೂಡಾದ ಇದೇ ಪ್ರಕರಣನ ಇಟ್ಕೊಂಡು ಮೂಡಾದಲ್ಲಿ ಈ ರೀತಿ ಎಷ್ಟು ಡಿನೋಟಿಫೈ ಮಾಡಲಾಗಿದೆ, ಎಷ್ಟು ಜನರಿಗೆ ಈ ಥರ ಸೈಟ್ಗಳನ್ನ ಕೊಡಲಾಗಿದೆ, ಇಡೀ ಸಮಗ್ರವಾಗಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ, 3,500 ಕೋಟಿ ಆಗಿದೆಯಂತೆ. ಇಡೀ ಸಮಗ್ರ ತನಿಖೆನ ಮಾಡಲಿಕ್ಕೆ ನೋಡಬೇಕಾ ಅಥವಾ ಕೇವಲ ಟಾರ್ಗೆಟ್ ಮಾಡಬೇಕಾ ಯಾರನ್ನಾದರೂ ಒಬ್ಬರನ್ನ ಅಂತ ನೋಡಿ. ಒಬ್ಬ ಕಾಮನ್ ಮ್ಯಾನ್ ಆಗಿ ನೋಡೋದಾದರೆ ಭ್ರಷ್ಟಾಚಾರ ಅಂತಿದ್ದರೆ ಅದನ್ನು ಇಡೀ ಬುಡ ಸಮೇತ ಅದರ ಪೂರ್ತಿ ರೂಟ್ ಔಟ್ ಮಾಡುವ ಹಾಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸಂಪೂರ್ಣ ಚಟುವಟಿಕೆ ಆ್ಯಕ್ಟಿವಿಟಿಗಳನ್ನು ತನಿಖೆ ಮಾಡೋಕ್ಕೆ ಏನಾದರೂ ಆದೇಶ ಮಾಡಿದರೆ, ಅಥವಾ ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟವರಿಗೆ ಈ ರೀತಿ ಸ್ಯಾಂಕ್ಷನ್ ಕೊಟ್ಟು ಅವರು ಹೋಗಿ ಪ್ರೈವೇಟ್ ಕೋರ್ಟ್ಗೆ ಅದನ್ನು ಕೊಡಲಿಕ್ಕಾಗದೆ ಲೋಕಾಯುಕ್ತಕ್ಕೆ ಕೊಟ್ಟು ಯಾವುದೇ ಲಾಜಿಕಲ್ ಎಂಡ್ ಹೋಗದೆ ಕೇವಲ ಒಬ್ಬರ ಇಮೇಜ್ನ ಟಾರ್ನಿಷ್ ಮಾಡುವ ಅಷ್ಟು ಉದ್ದೇಶ ಮಾತ್ರ ಸ್ಯಾಟಿಸ್ಫೈ ಮಾಡೋದಿದ್ದರೆ ಅಂತಹ ಸ್ಯಾಂಕ್ಷನನ್ನು ಕೊಡಬೇಕಾದ್ರೆ ತಾನೇ ಏನು ಪ್ರಯೋಜನ ಇದೆ ಅಂತ ಕೊಡೋದಾದರೂ ಅದರಿಂದ ಅದರಿಂದ ನಾವು ಫಲ ಪಡ್ಕೊಂಡಂಗೆ ಆಗ್ತದೆ. ಸೊ ಪ್ರೈವೇಟ್ ಕಂಪ್ಲೇಂಟ್ ಒಬ್ಬ ವ್ಯಕ್ತಿ ಒಂದು ನ್ಯಾಯಾಲಯದಲ್ಲಿ ಹಾಕಿ ಆ ನ್ಯಾಯಾಲಯದಲ್ಲಿ ಆರೋಪಿಯ ಪರ ಮತ್ತು ಫಿರ್ಯಾದಿದಾರರ ಪರ ಇರುವಂಥ ದಾಖಲೆಗಳನ್ನೆಲ್ಲ ನೋಡಿ ಆ ನಂತರ ನ್ಯಾಯಾಲಯಕ್ಕೆ ಮೇಲ್ನೋಟಕ್ಕೆ ಸತ್ಯ ಇದೆ ಅಂತ ಗೊತ್ತಾಗಿ ಆಗ ಆ ಪಬ್ಲಿಕ್ ಸರ್ವೆಂಟ್ನ ಹೈಯರ್ ಅಪ್ಸ್ ಇಂದ ವರದಿಗಳನ್ನ ತರಿಸ್ಕೊಂಡು ಕಾನೂನಿನ ಪ್ರಕಾರ ತರಿಸ್ಕೊಂಡು ಆ ಇಡೀ ವರದಿಗಳ ಆಧಾರದ ಮೇಲೆ ಸ್ಯಾಂಕ್ಷನ್ ಕೊಡಬೇಕಾ ಇಲ್ಲವಾ ಅಂತ ನೋಡಿದ್ದಿದ್ದರೆ ಈ ಪ್ರಕರಣಕ್ಕೊಂದು ಲಾಜಿಕಲ್ ಎಂಡ್ ಆದರೂ ಇರ್ತಿತ್ತು. ಈ ಪ್ರಕರಣ ಕೇವಲ ವೈಯಕ್ತಿಕ ದ್ವೇಷ ಮತ್ತು ವ್ಯಕ್ತಿಗತವಾಗಿ ಟಾರ್ನಿಷ್ ಮಾಡೋವಂಥದ್ದು, ಅದರಲ್ಲೂ ಒಂದು 40-50 ವರ್ಷಗಳ ಕಾಲ ಸುದೀರ್ಘ ಕಾಲ ತಮ್ಮದೇ ಆದ ರೀತಿಯ ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಂಥ ಒಬ್ಬ ರಾಜಕಾರಣಿಯ ನಿವೃತ್ತಿಯ ಸಮಯದಲ್ಲಿ ಈ ರೀತಿ ಮಾಡೋದು, ಅದಕ್ಕೋಸ್ಕರ ರಾಜ್ಯಪಾಲರ ಕಚೇರಿ ಬಳಸಲ್ಪಡೋದು, ಅದಕ್ಕೋಸ್ಕರ ಈ ರೀತಿ ಎಲ್ಲ ರಸ್ತೆಯಲ್ಲಿ ಇಳಿದು ಈ ಕಡೆ ನೋಡಿ ಸರ್ಕಾರ ಪೂರ್ತಿ ಈ ಪ್ರಕರಣದಲ್ಲಿ ಮುಳುಗಿದೆ. ವಿರೋಧ ಪಕ್ಷದವರೆಲ್ಲ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯಲ್ಲಿದ್ದಾರೆ. ಹೈಕೋರ್ಟ್ಗಳು ನಿನ್ನೆ ಪೂರ್ತಿ ಅರ್ಧ ದಿನ ಇದೇ ಕೇಸ್ಗೆ ಆಗಿದೆ. ಕಾಮನ್ ಮ್ಯಾನ್ದು ಉದ್ದೇಶ ಈ ಕಂಪ್ಲೇಂಟ್ ಕೊಡೋದಿರ್ಬೋದು, ತನಿಖೆ ಮಾಡೋದಿರ್ಬೋದು, ಭ್ರಷ್ಟಾಚಾರಿಗಳನ್ನ ಶಿಕ್ಷೆ ಕೊಡಿಸೋದಿರ್ಬೋದು, ಇದ್ರದ್ದು ಉದ್ದೇಶ ಏನು? ಒಂದು ಕಾಮನ್ ಮ್ಯಾನ್ನ ಟ್ಯಾಕ್ಸ್ ಮನಿ, ಪ್ರಾಪರ್ ಅಡ್ಮಿನಿಸ್ಟ್ರೇಷನ್, ರೂಲ್ ಆಫ್ ಲಾ, ಈ ಕಾರಣಗಳಿಗೆ ಈ ಎಲ್ಲ ಕಾನೂನುಗಳಿರೋದು. ಸರ್ಕಾರಿ ನೌಕರರು ಭ್ರಷ್ಟಾಚಾರ ಮಾಡಬಾರ್ದು, ಪಾರದರ್ಶಕವಾಗಿರಬೇಕು, ಜನಸಾಮಾನ್ಯರಿಗೆ ನ್ಯಾಯಯುತ ಸರ್ಕಾರ ಆಡಳಿತ ಸಿಗಬೇಕು ಅನ್ನೋಕ್ಕೋಸ್ಕರ ಸಂವಿಧಾನ, ಅಪರಾಧಿಕ ಕಾನೂನು, ಭ್ರಷ್ಟಾಚಾರ ಕಾನೂನೆಲ್ಲ ಇರೋದು. ಆದರೆ ಇದೇ ಕಾನೂನನ್ನು ಬಳಸ್ಕೊಂಡು ಹೇಗೆ ಒಂದು ಗವರ್ನರ್ ಆಫೀಸನ್ನ ಕೂಡ ಯಾವ ಮಟ್ಟಕ್ಕೆ ಇಳಿಸಬಹುದು ಅನ್ನೋದನ್ನು ಈ ಪ್ರಕರಣದಲ್ಲಿ ನಾವು ನೋಡ್ಬೋದು. ಖಂಡಿತ ಕಾನೂನು ಮತ್ತು ರಾಜಕೀಯ ಈ ಎರಡು ದೃಷ್ಟಿಕೋನದ ಆಚೆ ಕಾನ್ಸ್ಟಿಟ್ಯೂಷನ್ ಅನ್ನೋದು, ಸಂವಿಧಾನದ ಸುಪ್ರೀಮಸಿ, ಕಾನೂನಿನಂತೆ ನಡಿಬೇಕು ಪ್ರತಿಯೊಂದು ಅನ್ನುವ ರೂಲ್ ಆಫ್ ಲಾ, ಇದು ಯಾವುದೂ ಕೂಡ ಮೇಲೆ ಕಾಣಿಸ್ತಾ ಇಲ್ಲ. ಕೇವಲ ವೈಯಕ್ತಿಕ ಹಿತಾಸಕ್ತಿಗಳು ಮಾತ್ರ ಕಾಣ್ತಾ ಇದೆ. ಅಂಥ ಹಿತಾಸಕ್ತಿಯಲ್ಲಿ ಗವರ್ನರ್ ಕೂಡ ಭಾಗಿಯಾಗಿ ಈ ರೀತಿ ಕಾನೂನು ಬಾಹಿರವಾಗಿ ಈ ರೀತಿ ಕಾನೂನನ್ನು ಉಲ್ಲಂಘಿಸಿ, BNSSನ ಉಲ್ಲಂಘಿಸಿ, ಭ್ರಷ್ಟಾಚಾರ ಕಾಯ್ದೆನ ಉಲ್ಲಂಘಿಸಿ ಈ ರೀತಿ ತರಾತುರಿಯಲ್ಲಿ ಒಂದು ಆದೇಶನ ಮಾಡಿರೋದು ಈ ಗವರ್ನರ್ ಮಾತ್ರ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.